ವೀಕ್ಷಕರೇ ನಮಸ್ಕಾರ. 3.5 ತಿಂಗಳ ಯುದ್ಧದ ಬಳಿಕ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿ 3 ದಿನಗಳು ಕಳೆದಿವೆ. ಈ ಬೆನ್ನಲ್ಲೇ ಅಮೆರಿಕ ಈಗ ಮಹತ್ವದ ನಿರ್ಧಾರವೊಂದು ಕೈಗೊಂಡಿದೆ. ನೋಡಿ, ಕಳೆದ 3.5 ತಿಂಗಳಿಂದ ಜಗತ್ತಿನಲ್ಲಿ ತೈಲ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು, ಗ್ಯಾಸ್ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದ್ವು. ಆವಾಗ ಇರಾನ್ ಏನ್ ಮಾಡಿತಪ್ಪ ಅಂದ್ರೆ ತನ್ನ ಪಕ್ಕದಲ್ಲೇ ಇರತಕ್ಕಂತ ತನ್ನ ದೇಶದ ಗಡಿಗೆ ಹಾದು ಹೋಗಿರ್ತಕ್ಕಂತ ಅರ್ಮುಜಾ ಜಲಸಂಧಿಯನ್ನು ಮುಚ್ಚಿಬಿಟ್ಟಿತ್ತು. ಅಂದ್ರೆ ಈ ಒಂದು ಜಲಮಾರ್ಗದ ಮೂಲಕ, ಈ ಒಂದು ಸಮುದ್ರ ಮಾರ್ಗದ ಮೂಲಕ, ಈ ಒಂದು ಕಡಿದಾದ ಕಿರಿದಾದ ಜಲಸಂಧಿ ಮೂಲಕ ವಿಶ್ವದ 20% ಆಯಿಲ್ ಮತ್ತು ವಿವಿಧ ವಸ್ತುಗಳು ಕೂಡ ಈ ಒಂದು ಜಲಮಾರ್ಗದ ಮೂಲಕವೇ ಹಾದು ಹೋಗುತ್ತವೆ. ಆದರೆ ಈ ಒಂದು ಜಲಸಂಧಿಯನ್ನು ಮುಚ್ಚಿದ್ದರಿಂದ ವಿಶ್ವದ ಬಹುತೇಕ ದೇಶಗಳಲ್ಲಿ ಗ್ಯಾಸ್ ಬಿಕ್ಕಟ್ಟು, ತೈಲ ಬಿಕ್ಕಟ್ಟು ಎಲ್ಲನೂ ಸೃಷ್ಟಿಯಾಗಿತ್ತು. ಇದರ ದೊಡ್ಡ ಪರಿಣಾಮ ಭಾರತ ಕೂಡ ಅನುಭವಿಸಿದೆ. ನೋಡಿ, ಯಾವಾಗ ಜಾಗತಿಕವಾಗಿ ಒತ್ತಡ ಕೇಳಿ ಬಂತು, ಅದೇ ರೀತಿ ಅಮೆರಿಕದಲ್ಲಿ ಕೂಡ ಯುದ್ಧದ ಕುರಿತು ಒಂದು ವಿರೋಧ ವ್ಯಕ್ತವಾಯಿತು. ಅಮೆರಿಕ ಮತ್ತು ಇರಾನ್ ಈಗ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿ 3 ದಿನಗಳು ಕಳೆದಿವೆ. ಇದರ ಬೆನ್ನಲ್ಲೇ ಅಮೆರಿಕ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ನೋಡಿ, ಈ ಒಂದು ನಿರ್ಧಾರ ಇದೆಯಲ್ಲ, ಭಾರತಕ್ಕೂ ಕೂಡ ಒಂದು ಸುವರ್ಣ ಅವಕಾಶ, ಬಹುದೊಡ್ಡ ವರದಾನ ಕೂಡ ಭಾರತಕ್ಕೆ. ಅಷ್ಟೇ ಅಲ್ಲ, ವಿವಿಧ ದೇಶಗಳಿಗೂ ಕೂಡ ಈ ಒಂದು ನಿರ್ಧಾರ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ ವಿಶ್ವದ ಬಹುತೇಕ ದೇಶಗಳಿಗೆ ಬಹುದೊಡ್ಡ ವರದಾನವಾಗಲಿದೆ. ಹಾಗಾದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಂತ ಮಹತ್ವದ ನಿರ್ಧಾರವಾದರೂ ಯಾವುದು? ನೋಡಿ ವೀಕ್ಷಕರೇ, ಇರಾನ್ ಮತ್ತು ಅಮೆರಿಕದ ನಡುವಿನ ಶಾಂತಿ ಪ್ರಕ್ರಿಯೆ, ಶಾಂತಿ ಒಪ್ಪಂದ ಸಕಾರಾತ್ಮಕವಾಗಿ ಸಾಗುತ್ತಿದೆ. ನೋಡಿ, ಒಳ್ಳೆ ಬೆಳವಣಿಗೆಯತ್ತ, ಒಳ್ಳೆ ಮುನ್ನಡೆಯತ್ತ ಹೆಜ್ಜೆ ಇಟ್ಟಿದೆ ಮತ್ತು ಇದರಿಂದ ಬಹುತೇಕ ದೇಶಗಳಿಗೆ, ವಿಶ್ವದ ಬಹುತೇಕ ದೇಶಗಳಿಗೆ ಒಂದು ವರದಾನವಾಗುವ, ಲಾಭವಾಗುವ ಬಹುದೊಡ್ಡ ನಿರೀಕ್ಷೆ ಇದೆ. ಅದೇನಪ್ಪ ಅಂದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಅದು ಮಹತ್ವದ ನಿರ್ಧಾರ. ಏನಪ್ಪ ಅಂದ್ರೆ, ಇರಾನ್ ಮೇಲಿನ ಅಮೆರಿಕದ ನಿರ್ಬಂಧ, ತೈಲ ನಿರ್ಬಂಧ ಇತ್ತಲ್ಲ, ಅದು ತಾತ್ಕಾಲಿಕವಾಗಿ 60 ದಿನಗಳ ಕಾಲ ತೆರವುಗೊಳಿಸಿದೆ. ಏನಪ್ಪ ಅಂದ್ರೆ, ಇರಾನ್ನಿಂದ ಯಾವ್ಯಾವ ದೇಶಗಳು ತೈಲವನ್ನು ಖರೀದಿ ಮಾಡ್ತವೆ ನೋಡಿ, ಈ ಹಿಂದೆ ಏನಿತ್ತಪ್ಪ ಅಂದ್ರೆ ಇರಾನ್ನಿಂದ ತೈಲವನ್ನು ಖರೀದಿಸಬಾರದು ಅಂತ ಬಹುತೇಕ ದೇಶಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿತ್ತು. ನೀವು ಯಾವುದೇ ಕಾರಣಕ್ಕೂ ಇರಾನ್ನಿಂದ ತೈಲವನ್ನು ಖರೀದಿ ಮಾಡಬಾರ್ದಂತ ಕಟ್ಟಾಜ್ಞೆ ವಿಧಿಸಿತ್ತು. ಯಾಕಂದ್ರೆ ಇರಾನ್ ಅಣ್ವಸ್ತ್ರ ತಯಾರಿ ಮಾಡುತ್ತೆ, ಇದು ಮನುಕುಲಕ್ಕೆ ಆತಂಕಕಾರಿ. ಅದಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಉಂಟಾಗುವುದಕ್ಕೆ ಕಾರಣವಾಗುತ್ತೆ. ಯಾಕಂದ್ರೆ ತನ್ನ ಹಿತಾಸಕ್ತಿ ಮಧ್ಯಪ್ರಾಚ್ಯದಲ್ಲಿ ಇರುವುದರಿಂದ ಅಮೆರಿಕ ಇರಾನ್ ಮೇಲೆ ಒಂದು ನಿರ್ಬಂಧನ ವಿಧಿಸಿತು. ಯಾವುದೇ ದೇಶಗಳು ಇನ್ಮುಂದೆ ತೈಲವನ್ನು ಇರಾನ್ನಿಂದ ಖರೀದಿ ಮಾಡಬಾರದು. ಈ ಮೂಲಕ ಇರಾನ್ಗೆ ಆರ್ಥಿಕವಾಗಿ ಹೊಡೆಯುವುದಕ್ಕೆ ಅಮೆರಿಕ ಬಹುದೊಡ್ಡ ಸಂಚು ರೂಪಿಸಿತ್ತು. ನೋಡಿ, ಈ ಒಂದು ನಿರ್ಧಾರ ಇದೆಯಲ್ಲ, ಇವತ್ತು ನಿನ್ನೆದಲ್ಲ, ಅದು ದಶಕಗಳಿಂದ ಕೂಡ ಇದೆ. ಯುಪಿಎ ಗವರ್ಮೆಂಟ್ ಇದ್ದಾಗಲೂ ಕೂಡ ಇದೇ ಅಮೆರಿಕ ಯುಪಿಎ ಗವರ್ಮೆಂಟ್ ಮೇಲೆ ಏನು ಒತ್ತಡ ಆಗ್ತಿತ್ತಪ್ಪ ಅಂದ್ರೆ, ಇರಾನ್ನಿಂದ ನೀವು ಯಾವುದೇ ಕಾರಣಕ್ಕೂ ತೈಲ ಖರೀದಿ ಮಾಡಬಾರ್ದು, ಖರೀದಿ ಮಾಡುವುದೇನಿದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡಬೇಕು ಅಂತ ಅವತ್ತಿನ ಒಬಾಮಾ ಸರ್ಕಾರ ಯುಪಿಎ ಗವರ್ಮೆಂಟ್ ಮೇಲೆ ಒತ್ತಡ ಆಗ್ತಿತ್ತು. ಅದೇ ನೀತಿಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಅನುಸರಿಸ್ತಾ ಇದ್ರು. ಡೊನಾಲ್ಡ್ ಟ್ರಂಪ್ ಎಲ್ಲರಿಗಿಂತ ನಾನು ವಿಭಿನ್ನ ಅಂತ ಹೇಳ್ಕೊಳ್ತಾರೆ. ಆದ್ರೆ ಅಮೆರಿಕದ ನೀತಿಗಳು ಯಾವತ್ತೂ ಬೇರೆ ಆಗಲ್ಲ. ತನ್ನ ಹಿತಾಸಕ್ತಿಗಾಗಿ ಏನ್ ಮಾಡಬೇಕು ಅದ ಕೂಡ ಆ ದೇಶ ಮಾಡುತ್ತೆ. ಯಾವುದೇ ಪಕ್ಷಗಳು ಅಲ್ಲಿ ಆಡಳಿತಕ್ಕೆ ಬರಲಿ, ರಿಪಬ್ಲಿಕ್ ಬರಲಿ ಇಲ್ಲ ಡೆಮಾಕ್ರೆಟಿಕ್ ಬರಲಿ, ತಮ್ಮದೇ ದೇಶದ ಹಿತಾಸಕ್ತಿಗಾಗಿ ಅವರು ಕೆಲಸ ಮಾಡ್ತಾರೆ. ಯಾಕಂದ್ರೆ ನಾನು ಹೇಳಿದಂತೆ ಇರಾನ್ ನಡೆದುಕೊಳ್ಳುತ್ತಿಲ್ಲ, ನಾನು ರೂಪಿಸಿದ ಅಣ್ವಸ್ತ್ರ ಯೋಜನೆಗೆ, ನಾನು ರೂಪಿಸಿದ ಪರಮಾಣು ಒಪ್ಪಂದಕ್ಕೆ ಇರಾನ್ ಒಪ್ಪತ್ತಿಲ್ಲ ಎಂಬ ಒಂದೇ ಒಂದು ಉದ್ದೇಶದಿಂದಾಗಿ ಇಂಥದ್ದೊಂದು ನಿರ್ಬಂಧ ವಿಧಿಸಿತ್ತು. ಆದ್ರೆ ಈಗ ಅಂಥದ್ದೊಂದು ನಿರ್ಬಂಧಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ನೀಡಿದೆ. ಸುಮಾರು 60 ದಿನಗಳ ಕಾಲ ಒಂದು ತಾತ್ಕಾಲಿಕ ಬ್ರೇಕ್ ನೀಡಿದೆ. ಅಂದ್ರೆ ಏನರ್ಥ ಅಂದ್ರೆ, ಇನ್ನು ಮುಂದೆ 60 ದಿನಗಳ ಕಾಲ ಇರಾನ್ನಿಂದ ಬಹುತೇಕ ದೇಶಗಳು ತೈಲವನ್ನು ತರಿಸಿಕೊಳ್ಳುವುದಕ್ಕೆ ಮುಕ್ತವಾಗಿವೆ. ಅಂದ್ರೆ ನೀವು ಇನ್ನು ಮುಂದೆ ಇರಾನ್ನಿಂದ ತೈಲ ಖರೀದಿಸಬಹುದು. ಅಮೆರಿಕದ ಇಂಥದೊಂದು ನಿರ್ಧಾರದಿಂದಾಗಿ ಈಗ ಭಾರತಕ್ಕೆ ಒಂದಷ್ಟು ಲಾಟ್ರಿ ಹೊಡೆದಂತೆ ಕಾಣುತ್ತಿದೆ. ಯಾಕಂದ್ರೆ ನೋಡಿ, ಮೋದಿ ಸರ್ಕಾರದ ಮೇಲೆ ಕೂಡ ಅಮೆರಿಕೆಗೆ ಕಳೆದ ಕೆಲವು ವರ್ಷಗಳ ಹಿಂದೆ ಇರಾನ್ನಿಂದ ನೀವು ತೈಲ ಖರೀದಿಸಬೇಡಿ ಅಂತ ಒಂದು ಒತ್ತಡ ಮತ್ತು ನಿರ್ಬಂಧ ಕೂಡ ವಿಧಿಸಿತ್ತು. ಆದ್ರೆ ಭಾರತ ಕೆಲವೊಮ್ಮೆ ಅಮೆರಿಕದ ನೀತಿಗೆ, ನಿಲುವಿಗೆ, ನಿರ್ಬಂಧಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಶಡ್ಡು ಹೊಡೆಯುವ ಪ್ರಯತ್ನ ಮಾಡಿದ್ರು ಕೂಡ
ದಿನದಿಂದ ದಿನಕ್ಕೆ ಇರಾನ್ನಿಂದ ತೈಲ ಖರೀದಿಸುವ ಪ್ರಮಾಣ ಕೂಡ ಕಡಿಮೆಯಾಗಿತ್ತು. ಆದ್ರೀಗ ತಾತ್ಕಾಲಿಕವಾಗಿ 60 ದಿನಗಳ ಕಾಲ ಒಂದು ಮುಕ್ತ ಮಾಡಿರುವುದರಿಂದ, ನಿರ್ಬಂಧವನ್ನು ತೆರವುಗೊಳಿಸಿದ್ದರಿಂದ ಭಾರತಕ್ಕೆ ಈಗ ಇದು ಬಹುದೊಡ್ಡ ಮಟ್ಟಿಗೆ ವರದಾನವಾಗಲಿದೆ. ಯಾಕಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನು ಇರಾನ್ನಿಂದ ಈಗ ಭಾರತ ಖರೀದಿಸಬಹುದು. ಯಾಕಂದ್ರೆ ಸಾಗಣೆ ವೆಚ್ಚ ಇಲ್ಲಿ ಕಡಿಮೆಯಾಗುತ್ತೆ. ನೋಡಿ, ಭಾರತ ತೈಲವನ್ನು ವಿವಿಧ ದೇಶಗಳಿಂದ ಖರೀದಿ ಮಾಡ್ತಿತ್ತು. ಅಮೆರಿಕ ಯಾವಾಗ ಇರಾನ್ ಮೇಲೆ ನಿರ್ಬಂಧ ಹಾಕ್ತೋ ಆವಾಗಿನಿಂದ ಭಾರತ ವಿವಿಧ ದೇಶಗಳಿಂದ ತೈಲವನ್ನು ಖರೀದಿಸಿತ್ತು. ಒಂದು ರಷ್ಯಾ, ಅದೇ ರೀತಿ ವೆನೆಜುವೆಲಾ ಮತ್ತು ಕತಾರ್ ಸೇರಿ ಮತ್ತಿತರ ದೇಶಗಳಿಂದ ತೈಲವನ್ನು ಖರೀದಿಸುತ್ತಿತ್ತು. ಅಂದ್ರೆ ವೈವಿಧ್ಯಮಯಗೊಳಿಸಿತ್ತು, ತನ್ನ ತೈಲ ವ್ಯಾಪಾರವನ್ನು ವೈವಿಧ್ಯಮಯಗೊಳಿಸಿತ್ತು. ಯಾಕಂದ್ರೆ ಇರಾನ್ ಮೇಲೆ ಅಮೆರಿಕ ನಿರ್ಬಂಧ ಹೇರಿದ ಪರಿಣಾಮ ಭಾರತ ಯಾವುದೇ ಕಾರಣಕ್ಕೂ ಇರಾನ್ನಿಂದ ತೈಲವನ್ನು ಖರೀದಿಸಬಾರದು ಅಂತ ನಿರ್ಬಂಧ ಹೇರಿದ ಪರಿಣಾಮ ಭಾರತ ದಕ್ಷಿಣ ಅಮೆರಿಕದ ರಾಷ್ಟ್ರಗಳಿಂದ, ಅದೇ ರೀತಿ ಅಮೆರಿಕದಿಂದ, ರಷ್ಯಾದಿಂದ ಮತ್ತಿತರ ದೇಶಗಳಿಂದ ತೈಲವನ್ನು ಖರೀದಿ ಮಾಡ್ತಿತ್ತು. ಇದು ಸಾಗಣೆ ವೆಚ್ಚ ಕೂಡ ಜಾಸ್ತಿ ಆಗ್ತಿತ್ತು. ಆದ್ರೆ ಪಕ್ಕದಲ್ಲೇ ಇರತಕ್ಕಂತ ಇರಾನ್ನಿಂದ ತೈಲ ಖರೀದಿಸುವುದಕ್ಕೆ ಅಮೆರಿಕ ಒಂದು ನಿರ್ಬಂಧ ಏರಿತ್ತು. ಇಂಥ ಒಂದು ನಿರ್ಬಂಧಕ್ಕೆ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 60 ದಿನಗಳ ಕಾಲ ಈ ನಿರ್ಬಂಧವನ್ನು ತೆರವುಗೊಳಿಸಿದ್ದಾರೆ. ಇದರಿಂದಾಗಿ ಭಾರತ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಇರಾನ್ನಿಂದ ತೈಲ ಖರೀದಿಸುವುದಕ್ಕೆ ಈ ಒಂದು ನಿರ್ಧಾರ, ಮಹತ್ವದ ನಿರ್ಧಾರ ಬಹುತೇಕ ಭಾರತಕ್ಕೆ ವರದಾನವಾಗುವುದಂತೂ ಗ್ಯಾರಂಟಿ. ಯಾಕಂದ್ರೆ ಇರಾನ್ ಇಲ್ಲಿ ಹತ್ತಿರದಲ್ಲೇ ಇರುವುದರಿಂದ ಸಾಗಣೆ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಇದರಿಂದಾಗಿ ಭಾರತಕ್ಕೆ ಬಹುದೊಡ್ಡ ಮಟ್ಟದ ಲಾಭ ಕೂಡ ದೊರೆಯಲಿದೆ. ಅದೇ ರೀತಿ ಇರಾನ್ ಮತ್ತು ಈಗ ಅಮೆರಿಕ ಒಪ್ಪಂದ ಮಾಡಿಕೊಂಡೆ. ಏನು ಒಪ್ಪಂದ ಮಾಡಿಕೊಂಡಪ್ಪ ಅಂದ್ರೆ ತನ್ನ ಮೇಲೆ ಹೇರಿರ್ತಕ್ಕಂಥ ನಿರ್ಬಂಧಗಳನ್ನು ತೆರವುಗೊಳಿಸಬೇಕು. ಅದೇ ರೀತಿ ವಿದೇಶಗಳಲ್ಲಿ ಜಪ್ತಿ ಮಾಡಿಕೊಂಡಿರ್ತಕ್ಕಂಥ ನನ್ನ ಆಸ್ತಿಯನ್ನು ಬಿಡುಗಡೆ ಮಾಡಬೇಕು. ಅದೇ ರೀತಿ ಯುದ್ಧ ನಷ್ಟವನ್ನು ಭರ್ತಿ ಮಾಡಿಕೊಡಬೇಕು. ಅದೇ ರೀತಿ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಬಾರದು. ಇಂತೆಲ್ಲ ಸೇರಿ 14 ಅಂಶಗಳನ್ನು ಅಮೆರಿಕದ ಮುಂದಿಟ್ಟಿದೆ. ಅದೇ ರೀತಿ ಅಮೆರಿಕ ಕೂಡ ಒಂದಷ್ಟು ಅಂಶಗಳನ್ನು ಮುಂದಿಟ್ಟಿದೆ. ಅದೇನಪ್ಪ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರಗಳನ್ನು ತಯಾರಿಸಬಾರದು. ಅದೇ ರೀತಿ ಯಾವುದೇ ದೇಶ ತನ್ನ ಹಿತಾಸಕ್ತಿ ಹೊಂದಿರತಕ್ಕಂಥ ದೇಶಗಳ ಮೇಲೆ, ತನ್ನ ಬೆಂಬಲಿಗ ದೇಶಗಳ ಮೇಲೆ ದಾಳಿ ನಡೆಸಬಾರದು ಎಂಬ ಷರತ್ತು ಕೂಡ ಈ ಒಪ್ಪಂದದಲ್ಲಿದೆ. ಹೀಗಾಗಿ ಈ ಎರಡೂ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿ 2 ದಿನಗಳಿವೆ. ಈ 2 ದಿನ ಬೆನ್ನಲ್ಲೇ ಈಗ ಮಹತ್ವದ ಬೆಳವಣಿಗೆ, ಮಹತ್ವದ ನಿರ್ಧಾರ ಅಮೆರಿಕದಿಂದ ಹೊರಬಿದ್ದಿದೆ. ಅದೇನಪ್ಪ ಅಂದ್ರೆ ಇರಾನ್ನಿಂದ ತೈಲ ಖರೀದಿಸುವ ದೇಶಗಳಿಗೆ ತಾತ್ಕಾಲಿಕವಾಗಿ 60 ದಿನಗಳ ಕಾಲಾವಕಾಶವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೀಡಿದ್ದಾರೆ. ಇದರಿಂದಾಗಿ ಭಾರತ ಸೇರಿ ಮತ್ತಿತರ ರಾಷ್ಟ್ರಗಳು ಇರಾನ್ನಿಂದ ಸುಲಭವಾಗಿ ತೈಲ ಖರೀದಿಸುವುದಕ್ಕೆ ಇದು ದಾರಿಯಾಗಲಿದೆ. ಈ ಮೂಲಕ ಯಥೇಚ್ಛವಾಗಿ ತೈಲವನ್ನು ಖರೀದಿಸುವ ಮೂಲಕ ಸಾಗಣೆ ವೆಚ್ಚವನ್ನು ಉಳಿಸಬಹುದು. ಅದೇ ರೀತಿ ಈಗಾಗಲೇ ತೈಲ ಬೆಲೆ ಬಹುತೇಕ ಭಾರತ ಸೇರಿ ಮತ್ತಿತರ ದೇಶಗಳಲ್ಲಿ ಹೆಚ್ಚಾಗಿದೆ. ಇದು ಕೂಡ ಕಡಿಮೆ ಆಗುವುದಕ್ಕೆ ಕಾರಣವಾಗಬಹುದು. ಯಾಕಂದ್ರೆ 60 ದಿನಗಳ ಬಳಿಕ ಮತ್ತಷ್ಟು ವಿಸ್ತರಣೆಯನ್ನು ಕೂಡ ಅಮೆರಿಕ ಮಾಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ವೇಳೆ ಶಾಶ್ವತವಾದ ಒಂದು ತೆರವನ್ನು, ಅಂದ್ರೆ ಇರಾನ್ ಮೇಲೆ ಅಮೆರಿಕ ಏರಿರ್ತಕ್ಕಂಥ ತೈಲ ನಿರ್ಬಂಧ ತೆರವನ್ನು ಶಾಶ್ವತವಾಗಿ ತೆರೆದು ಬಿಟ್ರೆ ಅದು ಬಹುತೇಕ ದೇಶಗಳಿಗೆ ಒಂದು ನಿಟ್ಟುಸಿರು ಬೂಡುವ ಅವಕಾಶ ಕೂಡ ಸಿಕ್ಕಂತಾಗಲಿದೆ. ಯಾಕಂದ್ರೆ ತೈಲ ಸಂಪತ್ತು ಇರಾನ್ ನಲ್ಲಿ ಯಥೇಚ್ಛವಾಗಿದೆ. ಅದನ್ನು ಮಾರಾಟ ಮಾಡುವುದಕ್ಕೆ ಅಮೆರಿಕ ನಿರ್ಬಂಧ ಹೇರಿತು. ಒಂದೇ ಕಾರಣ, ಇರಾನ್ ನನ್ನ ಮಾತು ಕೇಳುತ್ತಿಲ್ಲ. ಪರಮಾಣು ಅಸ್ತ್ರದ ವಿಷಯದಲ್ಲಿ, ಪರಮಾಣು ಯೋಜನೆಯಲ್ಲಿ ನನ್ನ ಮಾತು ಕೇಳುತ್ತಿಲ್ಲ. ಒಂದೇ ಒಂದು ಕಾರಣಕ್ಕೆ ಮಧ್ಯಪ್ರಾಚ್ಯದಲ್ಲಿ ಅದನ್ನು ಆರ್ಥಿಕವಾಗಿ ಒಂದು ಹೊಡೆತ ಕೊಡಬೇಕು, ಆರ್ಥಿಕವಾಗಿ ಸೊರಗುವಂತೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಜಗತ್ತಿನ ಬಹುತೇಕ ದೇಶಗಳಿಗೆ ಇರಾನ್ನಿಂದ ನೀವು ಯಾವುದೇ ಕಾರಣಕ್ಕೂ ತೈಲವನ್ನು ಖರೀದಿಸಬಾರದು ಎಂಬ ಕಟ್ಟಳೆಯನ್ನು ವಿಧಿಸಿತ್ತು ಅಮೆರಿಕ. ಇಂಥ ಕಟ್ಟಳೆಗೆ, ಇಂಥ ನಿರ್ಬಂಧಕ್ಕೆ ಈಗ ಬ್ರೇಕ್ ಹಾಕಿದೆ. ಅದು ತಾತ್ಕಾಲಿಕವಾಗಿ 60 ದಿನಗಳ ಮಾತ್ರ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.